ಹಿಂದೂ ಹೆಣ್ಮಕ್ಳು ಬಾಗಲ್ಲಿ ತ್ರಿಶೂಲ ಹಿಡಿದಿರಬೇಕು, ಯಾವನಾದ್ರೂ ತಂಟೆಗೆ ಬಂದ್ರೆ ಆತನಿಗೆ ಮುಲಾಜಿಲ್ದೆ ಚುಚ್ಚಬೇಕು ಅಂತ ಹೇಳಿ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಪ್ರಮೋದ್ ಮುತಾಲಿಕ್. ನೇಹಾಗೆ 27 ಬಾರಿ ಚುಚ್ಚಿದ್ರೆ ನಾವು 1 ಬಾರಿ ಚುಚ್ಚಿದ್ರೆ ಸಾಕು, ಎಲ್ಲಿ ಒದಿಬೇಕು ಅಲ್ಲಿ ಒದೀರಿ ಅಂತ ಹೇಳಿ ಪ್ರಚೋದಾತ್ಮಕವಾಗಿ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆಯಾಗಿ 1 ವರ್ಷ ಕಳೆದಿದೆ. ಆರೋಪಿಯನ್ನ ಬಂಧಿಸಲಾಗಿದೆ, ಆದರೂ ಕೂಡ ಆತನಿಗೆ ಈವರೆಗೂ ಶಿಕ್ಷೆಯಾಗಿಲ್ಲ. ಇದೇ ವಿಚಾರದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಪ್ರಚೋದನೆ ನೀಡುವಂತಹ ಮಾತುಗಳನ್ನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ನೀರು ಗಮನಿಸಿ ಇಸ್ಲಾಂ ಮಾಡಬೇಕು, ಜನಸಂಖ್ಯೆ ಜಾಸ್ತಿ ಮಾಡಿ ಇಸ್ಲಾಂ ಮಾಡಬೇಕು. ಸೊ ಜನಸಂಖ್ಯೆ ಜಾಸ್ತಿ ಮಾಡೋದ್ರಲ್ಲಿ ಅವರು ಒಂದಲ್ಲ ಎರಡಲ್ಲ 4-5 ಮದುವೆ ಮಾಡಿಕೊಳ್ತಾರೆ. ನಮ್ಮಲ್ಲಿ ಒಬ್ಬಳನ್ನೇ ಮದುವೆ ಆಗ್ಬೇಕು. ಇವತ್ತು ನಾವು ಮಾತ್ರ ಪಾಲಿಸ್ತಾ ಇದೀವಿ, 1 ಅಥವಾ 2 ಮಕ್ಕಳನ್ನ ಹಡಿಬೇಕು ಅಂತ ನಾವು ಪಾಲಿಸ್ತಾ ಇದೀವಿ. ಅವರು ಹಮ್ 5 ಹಮಾರೆ 25. ಮೊನ್ನೆ ಒಬ್ರು ಕೇಳಿದೆ ನಾನು, ಮುಸ್ಲಿಮರಿಗೆ ಹಂದಿ ಕಂಡ್ರ ಆಗೋದಿಲ್ಲ ಯಾಕೆ ಅಂತ ಕೇಳಿದೆ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ನಾವೇನ್ ಹೊಡಿತೀವೋ ಅವು ಹಂಗ ಹೊಡಿತಾವ, ಒಂದೇ ಸಲ 20 ಮಕ್ಕಳಾಗ್ಬಿಡ್ತಾವ, ಅದಕ್ಕೆ ಸಿಟ್ಟು. ಬಂಧುಗಳೇ, ನಗುವಂತಹದ್ದಲ್ಲ ಇದು. ನೋವು ಬರಬೇಕು, ಸಿಟ್ಟು ಬರಬೇಕು. ಇದರ ಸಂಬಂಧಪಟ್ಟಾಗ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ನಿರ್ಧಾರ ಮಾಡಿದ್ದೀವಿ, ಪ್ರೀತಿ ಮಾಡಿದ ನಂತರ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರು. ಹೌದು, ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದ ದೊಡ್ಡ ಅಪರಾಧನ, ತಪ್ಪನ? ಬೇಡಪ್ಪ, ನಾನು ಆಗುದಿಲ್ಲ ಮದುವೆ ಅಂದು ಅಷ್ಟು ಹೇಳಿದ್ದಕ್ಕೆ ಕೊಂದು ಬಿಡುವುದ? ಏನ್ರಿ ಇದು, ಎಲ್ಲಿ ಬರ್ತಿದ್ದೀವಿ, ಏನಾಗ್ತಾ ಇದೆ? ಈಗ ಇಲ್ಲಿ ದಿವ್ಯಾಶ್ರೀ ಅವರ ತಾಯಿ ಕಣ್ಣೀರು ಹಾಕ್ತಾನೆ ಮೇಲೆ ಬಂದು ಇನ್ನೂ 1 ವಾರ ಆಗಿಲ್ಲ. ಆ ಮಗು 5 ವರ್ಷದ ಮಗು ರೀ, 5 ವರ್ಷದ ಮಗು. ಅವಳು ಏನ್ ತಪ್ಪು ಮಾಡಿದಾಳೆ? ಆಟ ಆಡ್ಕೊಂಡು ಇನ್ನೂ ಓದಿ ಬೆಳೆದು ಆನಂದವಾಗಿರುವಂತಹ ಆ ಎಳೆ ಮಗುವನ್ನೇ ಕಾಮುಕ ದೃಷ್ಟಿಯಿಂದ ನೋಡಿ ಇವತ್ತು ಕೊಂದು ಹಾಕಿದಲ್ರಿ. ಆ ತಾಯಿ ಮನಸ್ಸು, ತಾಯಿ ಹೃದಯ, ತಾಯಿಯ ದುಃಖ, ಅದನ್ನು ಯಾವ ತರ ಅವ್ರು ಹ್ಯಾಕ್ತಿದ್ದಾರೆ? ಸೊ ಇವನ್ನೆಲ್ಲವನ್ನೂ ಕೂಡ ಇವತ್ತು ನಾವು ಬಹಳ ಗಂಭೀರವಾಗಿ ತೊಗೊಳ್ಳಬೇಕಾಗಿದೆ. ಹಿಂದೂ ಹೆಣ್ಮಕ್ಳು ಬಾಗಲ್ಲಿ ತ್ರಿಶೂಲ ಹಿಡಿದಿರಬೇಕು, ಯಾವನಾದ್ರೂ ತಂಟೆಗೆ ಬಂದ್ರೆ ಆತನಿಗೆ ಮುಲಾಜಿಲ್ದೆ ಚುಚ್ಚಬೇಕು ಅಂತ ಹೇಳಿ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಪ್ರಮೋದ್ ಮುತಾಲಿಕ್. ನೇಹಾಗೆ 27 ಬಾರಿ ಚುಚ್ಚಿದ್ರೆ ನಾವು 1 ಬಾರಿ ಚುಚ್ಚಿದ್ರೆ ಸಾಕು, ಎಲ್ಲಿ ಒದಿಬೇಕು ಅಲ್ಲಿ ಒದೀರಿ ಅಂತ ಹೇಳಿ ಪ್ರಚೋದಾತ್ಮಕವಾಗಿ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆಯಾಗಿ 1 ವರ್ಷ ಕಳೆದಿದೆ. ಆರೋಪಿಯನ್ನ ಬಂಧಿಸಲಾಗಿದೆ, ಆದರೂ ಕೂಡ ಆತನಿಗೆ ಈವರೆಗೂ ಶಿಕ್ಷೆಯಾಗಿಲ್ಲ. ಇದೇ ವಿಚಾರದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಪ್ರಚೋದನೆ ನೀಡುವಂತಹ ಮಾತುಗಳನ್ನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ನೀರು ಗಮನಿಸಿ ಇಸ್ಲಾಂ ಮಾಡಬೇಕು, ಜನಸಂಖ್ಯೆ ಜಾಸ್ತಿ ಮಾಡಿ ಇಸ್ಲಾಂ ಮಾಡಬೇಕು. ಸೊ ಜನಸಂಖ್ಯೆ ಜಾಸ್ತಿ ಮಾಡೋದ್ರಲ್ಲಿ ಅವರು ಒಂದಲ್ಲ ಎರಡಲ್ಲ 4-5 ಮದುವೆ ಮಾಡಿಕೊಳ್ತಾರೆ. ನಮ್ಮಲ್ಲಿ ಒಬ್ಬಳನ್ನೇ ಮದುವೆ ಆಗ್ಬೇಕು. ಇವತ್ತು ನಾವು ಮಾತ್ರ ಪಾಲಿಸ್ತಾ ಇದೀವಿ, 1 ಅಥವಾ 2 ಮಕ್ಕಳನ್ನ ಹಡಿಬೇಕು ಅಂತ ನಾವು ಪಾಲಿಸ್ತಾ ಇದೀವಿ. ಅವರು ಹಮ್ 5 ಹಮಾರೆ 25. ಮೊನ್ನೆ ಒಬ್ರು ಕೇಳಿದೆ ನಾನು, ಮುಸ್ಲಿಮರಿಗೆ ಹಂದಿ ಕಂಡ್ರ ಆಗೋದಿಲ್ಲ ಯಾಕೆ ಅಂತ ಕೇಳಿದೆ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ನಾವೇನ್ ಹೊಡಿತೀವೋ ಅವು ಹಂಗ ಹೊಡಿತಾವ, ಒಂದೇ ಸಲ 20 ಮಕ್ಕಳಾಗ್ಬಿಡ್ತಾವ, ಅದಕ್ಕೆ ಸಿಟ್ಟು. ಬಂಧುಗಳೇ, ನಗುವಂತಹದ್ದಲ್ಲ ಇದು. ನೋವು ಬರಬೇಕು, ಸಿಟ್ಟು ಬರಬೇಕು. ಇದರ ಸಂಬಂಧಪಟ್ಟಾಗ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ನಿರ್ಧಾರ ಮಾಡಿದ್ದೀವಿ,
ಪ್ರೀತಿ ಮಾಡಿದ ನಂತರ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ಲು. ಹೌದು, ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದ ದೊಡ್ಡ ಅಪರಾಧನ, ತಪ್ಪನ? ಬೇಡಪ್ಪ, ನಾನು ಆಗುದಿಲ್ಲ ಮದುವೆ ಅಂದು ಅಷ್ಟು ಹೇಳಿದ್ದಕ್ಕೆ ಕೊಂದು ಬಿಡುದ? ಏನ್ರಿ ಇದು? ಎಲ್ಲಿ ಬರ್ತಿದ್ದೀವಿ? ಏನಾಗ್ತಾ ಇದೆ? ಈಗ ಇಲ್ಲಿ ದಿವ್ಯಾಶ್ರೀ ಅವರ ತಾಯಿ ಕಣ್ಣೀರು ಹಾಕ್ತಾನೆ ಮೇಲೆ ಬಂದು ಇನ್ನೂ ಒಂದು ವಾರ ಆಗಿಲ್ಲ. ಆ ಮಗು 5 ವರ್ಷದ ಮಗು ರೀ, 5 ವರ್ಷದ ಮಗು. ಅವಳು ಏನ್ ತಪ್ಪು ಮಾಡಿದಾಳೆ? ಆಟ ಆಡ್ಕೊಂಡು ಇನ್ನು ಓದಿ ಬೆಳೆದು ಆನಂದವಾಗಿರುವಂತಹ ಆ ಎಳೆ ಮಗುವನ್ನೇ ಕಾಮುಕ ದೃಷ್ಟಿಯಿಂದ ನೋಡಿ ಇವತ್ತು ಕೊಂದು ಹಾಕಿದಲ್ರಿ. ಆ ತಾಯಿ ಮನಸ್ಸು, ತಾಯಿ ಹೃದಯ, ತಾಯಿಯ ದುಃಖ, ಅದನ್ನು ಯಾವ್ದಲ್ಲಿ ಅವ್ರು ಹೇಳ್ತಿದ್ದಾರೆ? ಸೊ ಇವನ್ನೆಲ್ಲವನ್ನೂ ಕೂಡ ಇವತ್ತು ನಾವು ಬಹಳ ಗಂಭೀರವಾಗಿ ತೊಗೊಳ್ಳಬೇಕಾಗಿದೆ. ಹಿಂದೂ ಹೆಣ್ಮಕ್ಳು ಬಾಗಲಿ ತ್ರಿಶೂಲ ಹಿಡಿದಿರಬೇಕು, ಯಾವನಾದ್ರೂ ತಂಟೆಗೆ ಬಂದ್ರೆ ಆತನಿಗೆ ಮುಲಾಜಿಲ್ದೆ ಚುಚ್ಚಬೇಕು ಅಂತೇಳಿ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಪ್ರಮೋದ್ ಮುತಾಲಿಕ್. ನೇಹಾಗೆ 27 ಬಾರಿ ಚುಚ್ಚಿದ್ರೆ ನಾವು 1 ಬಾರಿ ಚುಚ್ಚಿದ್ರೆ ಸಾಕು, ಎಲ್ಲಿ ಒದಿಬೇಕೋ ಅಲ್ಲಿ ಒದೀರಿ ಅಂತ ಹೇಳಿ ಪ್ರಚೋದಾತ್ಮಕವಾಗಿ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆಯಾಗಿ 1 ವರ್ಷ ಕಳೆದಿದೆ. ಆರೋಪಿಯನ್ನ ಬಂಧಿಸಲಾಗಿದೆ, ಆದರೂ ಕೂಡ ಆತನಿಗೆ ಈವರೆಗೂ ಶಿಕ್ಷೆ ಆಗಿಲ್ಲ. ಇದೇ ವಿಚಾರದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಪ್ರಚೋದನೆ ನೀಡುವಂತಹ ಮಾತುಗಳನ್ನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ನೀರು ಕಬಳಿಸಿ ಇಸ್ಲಾಂ ಮಾಡಬೇಕು, ಜನಸಂಖ್ಯೆ ಜಾಸ್ತಿ ಮಾಡಿ ಇಸ್ಲಾಂ ಮಾಡಬೇಕು. ಸೊ ಜನಸಂಖ್ಯೆ ಜಾಸ್ತಿ ಮಾಡೋದರಲ್ಲಿ ಅವರು ಒಂದಲ್ಲ, ಎರಡಲ್ಲ, 4-5 ಮದುವೆ ಮಾಡಿಕೊಳ್ತಾರೆ. ನಮ್ಮಲ್ಲಿ ಒಬ್ಬಳನ್ನೇ ಮದುವೆ ಆಗಬೇಕು. ಇವತ್ತು ನಾವು ಮಾತ್ರ ಪಾಲಿಸ್ತಾ ಇದ್ದೀವಿ, 1 ಅಥವಾ 2 ಮಕ್ಕಳನ್ನ ಹಡಿಬೇಕು ಅಂದ್ರೆ ನಾವು ಪಾಲಿಸ್ತಾ ಇದ್ದೀವಿ. ಅವರು ಹಮ್ 5 ಹಮಾರೆ 25. ಮೊನ್ನೆ ಒಬ್ರು ಕೇಳಿದೆ ನಾನು, ಮುಸ್ಲಿಮರಿಗೆ ಹಂದಿ ಕಂಡ್ರೆ ಆಗೋದಿಲ್ಲ, ಯಾಕೆ ಅಂತ ಕೇಳಿದ್ರು. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ನಾವೇನು ಹೊಡಿತೀವೋ ಅವು ಹಂಗ ಹೊಡಿತಾವ, ಒಂದೇ ಸಲ 20 ಮಕ್ಕಳಾಗ್ಬಿಡ್ತಾವ, ಅದಕ್ಕೆ ಸಿಟ್ಟು. ಬಂಧುಗಳೇ, ನಗುವಂತಹದ್ದಲ್ಲ ಇದು. ನೋವು ಬರಬೇಕು, ಸಿಟ್ಟು ಬರಬೇಕು. ಇದರ ಸಂಬಂಧಪಟ್ಟಾಗ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ನಿರ್ಧಾರ ಮಾಡಿದ್ದೀವಿ, ಪ್ರೀತಿ ಮಾಡಿದ ನಂತರ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ಲು. ಹೌದು, ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದ ದೊಡ್ಡ ಅಪರಾಧನ, ತಪ್ಪನ? ಬೇಡಪ್ಪ, ನಾನು ಆಗುದಿಲ್ಲ ಮದುವೆ ಅಂದು ಅಷ್ಟು ಹೇಳಿದ್ದಕ್ಕೆ ಕೊಂದು ಬಿಡುದ? ಏನ್ರಿ ಇದು? ಎಲ್ಲಿ ಬರ್ತಿದ್ದೀವಿ? ಏನಾಗ್ತಾ ಇದೆ?